ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಬುಧವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಮರಿದೆ. ಸೊ ಸಂಚಿಕೆ ಆರಂಭದಲ್ಲಿ ಈ ಕಡೆ ಗೌರಿಗೆ ಎಂಥ ಪರಿಸ್ಥಿತಿ ಬಂದುಬಿಡುತ್ತೆ ಅಂದರೆ, ತಂದೆ ತಾಯಿಗೆ ಮಾತು ಕೊಟ್ಟಿರ್ತಾಳೆ, ನಾನು ಪ್ರತಿ ತಿಂಗಳು ನಿಮ್ಮ ಸಾಲನ ತೀರಿಸ್ತೀನಿ, ನನಗೆ ಸಂಬಳ ಬರುತ್ತೆ ಅನ್ನೋ ಒಂದು ಆಶಾವಾದನ ಕೊಟ್ಟಿರ್ತಾಳೆ. ಸೊ ಅದರಿಂದ ಅವಳಿಗೆ ತುಂಬ ಮನಸ್ಸಿಗೆ ಬೇಜಾರಾಗಿರುತ್ತೆ. ನಾನು ಏನು ಮಾಡಲಿ, ನಮ್ಮ ತಂದೆ ತಾಯಿಗೆ ಯಾವ ರೀತಿ ನನ್ನ ಪರಿಸ್ಥಿತಿನ ಹೇಳಲಿ, ಅವ್ರ ಕಷ್ಟನ ಯಾಕೆ ಪರಿಹಾರ ಮಾಡಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳ ಕಣ್ಣಿಗೆ ಬಿದ್ದಿದ್ದು ಗಣಪನ ವಿಗ್ರಹ ಮಾಡೋದ್ರಲ್ಲಿ ನಮ್ಮ ಗೌರಿ ಎತ್ತಿದ ಕೈ. ಪ್ರತಿ ವರ್ಷ ಅವಳು ತುಂಬ ಗಣಪತಿನ ಮಾಡ್ತಾ ಇರ್ತಾಳೆ. ಅಂದರೆ ಪರಿಸರಿ ಸ್ನೇಹಿ ಗಣಪತಿ, ಮಣ್ಣಲ್ಲಿ ಮಾಡುವಂಥ ಗಣಪತಿಗಳನ್ನ ಮಾಡಿ ಕೊಟ್ಟಿರ್ತಾಳೆ. ಇನ್ನು ಈ ಕಡೆ ನಮ್ಮ ವೀರಣ್ಣವ್ರ ಮನೆಯಲ್ಲಿ ಗಣಪತಿ ಮೂರ್ತಿಗಳ ಆರ್ಡ್ರ್ ಬೇಕು, ಅದು ಗೌರಿ ಕೈಯಿಂದನೇ ಬೇಕು ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಇನ್ನು ಗೌರಿಗೆ ಈ ಕಡೆ ಡಿಸೈನ್ ಮಾಡಿ ವಿವೇಕ್ ಹತ್ರ ದುಡ್ಡು ಇಸ್ಕೊಂಡ್ರೆ ಅದು ದೋಚಂಗಾಗುತ್ತೆ. ಸೊ ನಾನು ಈ ಕೆಲಸ ಅಂತೂ ಮಾಡಲ್ಲ, ಅವ್ರ ಹತ್ರ ದುಡ್ಡು ಇಸ್ಕೊಳ್ಳಲ್ಲ. ಗಣಪ, ನೀನು ನನ್ನ ಕಣ್ಣಿಗೆ ಬಿದ್ದಿದ್ಯಾ ಅಂತ ಅಂದರೆ ಅದು ನೀನು ನನಗೆ ಮಾಡ್ತಿರೋ ಸಹಾಯನೇ ಸರಿ. ಯಾಕೆ ಅಂದರೆ ನೀನು ಇವತ್ತು ನನ್ನ ಕಣ್ಣಿಗೆ ಬಿದ್ದಿರೋದು ಸುಮ್ಮನೆ ಅಲ್ಲ, ನಿನ್ನನ್ನು ನಾನು ತಯಾರಿ ಮಾಡಿ ಅದರಿಂದ ನಾನು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತೇಳ್ಬಿಟ್ಟು ಗೌರಿ ತುಂಬ ಖುಷಿಯಾಗಿ ದೇವ್ರಿಗೆ ಒಂದು ಟ್ಯಾಂಕ್ಸ್ನ ಹೇಳ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲಿ ವಿವೇಕು ಒಳಗಡೆ ಬಂದು, ಯಾಕೆ ಏನಾಯಿತು, ಯಾಕೆ ನಾನು ಕೊಟ್ಟಿರೋ ಒಂದು ಇದನ್ನು ಜಾಬ್ದು ತಗೊತಾ ಇಲ್ಲ, ನೀನು ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತೀಯ, ನಾನು ಕೊಡ್ತಿರೋ ಉಡುಗೊರೆ ಅಲ್ಲ ಇದು ನಿನಗೆ ಕೆಲಸ ಅಂತೇಳ್ಬಿಟ್ಟು ಈ ಕಡೆ ವಿವೇಕ್ ಹೇಳ್ತಾ ಇರ್ತಾರೆ. ಆದರೆ ಗೌರಿ ಅಲ್ಲಾಗಿದ್ದೆಲ್ಲ ನೋಡಿ ಅವರಮ್ಮ ಸರಿತಾ ಬೈದ್ಲಲ್ಲ, ಅದನ್ನು ಸಹ ಹೇಳಲ್ಲ. ನನಗೆ ಆ ಯೋಗ್ಯತೆ ಇಲ್ಲ ಅನಿಸುತ್ತೆ ರೀ, ನಾನು ಬೇಕಿದ್ರೆ ಸುಮ್ಮನೆ ಮಾಡಿಕೊಟ್ಬಿಡ್ತೀನಿ ಡಿಸೈನ್, ಆದರೆ ನನಗೆ ಯಾವ ರೀತಿ ಸಂಬಳನೂ ಬೇಡ ಮತ್ತು ಈ ಒಂದು ಹುದ್ದೆನೂ ಬೇಡ ಅಂತೇಳ್ಬಿಟ್ಟು ಗೌರಿ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಇವಳಿಗೆ ಅಹಂಕಾರ ಇರಬೇಕು ನನ್ನ ಹತ್ರ ಕೆಲಸ ಮಾಡಲಿಕ್ಕೆ, ಸರಿ ಬೇಡ ಬಿಡು ಅಂತೇಳ್ಬಿಟ್ಟು ವಿವೇಕ್ ಸುಮ್ಮನೆ ಆಗ್ತಾರೆ. ಗೌರಿ ಆಚೆ ಹೋಗ್ಬಿಡ್ತಾಳೆ. ಆಮೇಲೆ ಇರೋದು ನಿಜ. ಆಶಾ ಬಂದು ವಿವೇಕ್ಗೆ ಎಲ್ಲ ಸತ್ಯನೂ ಹೇಳ್ತಾಳೆ. ಸರಿತಾ ಅಂದಿದ್ದ ಮಾತು, ಈ ಕಡೆ ಸರಿತಾ ಅಂದಿದ್ದ ಮಾತು ಎಷ್ಟು ಕೀಳ್ಮಟ್ಟಕ್ಕಿತ್ತು ಅಂದರೆ, ನಿಮ್ಮ ತಂದೆ ತಾಯಿಗೆ ಮಾನ ಮರ್ಯಾದೆ ಇಲ್ವಾ, ನಾಚಿಕೆ ಇಲ್ವಾ, ಮಗಳು ಮನೆಯಿಂದ ದುಡ್ಡು ದೋಚಿ ಅವ್ರ ಜೀವನನ ನಡೆಸ್ಬೇಕಾ ಅಂತ ಅಂದಿದ್ದ ಮಾತು ಗೌರಿ ಸ್ವಾಭಿಮಾನಕ್ಕೆ ಧಕ್ಕೆ ತತ್ತಾ ಇದೆ. ವಿವೇಕ್ ಹಂಗಾಗಿ ಅವಳು ಈ ಒಂದು ಕೆಲಸದ ಫಾರ್ಮ್ನ ತಗೊತಾ ಇಲ್ಲ ಅಂತೇಳ್ಬಿಟ್ಟು ಆಶಾ ಹೇಳ್ತಾರೆ. ಅಯ್ಯೋ ಚಿಕ್ಕಮ್ಮ, ನೀವೇನು ಹೇಳ್ತಿದ್ದೀರಾ, ನಮ್ಮಮ್ಮ ಹಂಗಂದ್ರಕ್ಕೆ ಸಾಧ್ಯನೇ ಇಲ್ಲ ಅಂದಾಗ, ಖಂಡಿತ ಅಂದ್ಲಪ್ಪ ವಿವೇಕ್. ಚಂಚಲ ಮತ್ತು ಸರಿತಾ ಮಾತಾಡಿದ ಮಾತು ಹೆಂಗಿತ್ತು ಅಂದರೆ ತುಂಬ ನೋವಾಯಿತು ಗೌರಿಗೆ. ಅದಕ್ಕೆ ಪಾಪ ಹುಡುಗಿ ಸೈಲೆಂಟ್ ಆಗೋಯ್ತು. ತನ್ನ ತವ್ರ ಮನೆಗೆ ಏನಾದರೂ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಕೆಲಸ ಮಾಡ್ತಿದ್ಲು. ಆದರೆ ಆ ಥರ ಅಂದಮೇಲೆ ಅವಳು ಇಲ್ಲಿ ಕೆಲಸ ಮಾಡಿ ಅಲ್ಲಿಗೆ ತಗೊಂಡೋಗೋ ಕೊಡೋ ದುಡ್ಡು ದೋಚೋದಾಯಿತು, ಭಿಕ್ಷೆ ಆಯಿತು, ಮತ್ತು ಕೂಲಿ ಆಯಿತು. ಅದನ್ನು ನೀನು ನಮ್ಮ ಪರ್ಮಿಷನ್ ಇಲ್ದಂಗೆ ಅದು ಹೆಂಗೆ ಕೊಟ್ಟೆ ಅಂತೇಳ್ಬಿಟ್ಟು ನಿಮ್ಮಮ್ಮ ಆಡಿದ ಮಾತು ಗೌರಿಗೆ ತುಂಬಾ ಬೇಜಾರಾಗಿದೆ ಕಣೋ. ಯಾವುದೇ ಒಂದು ಹುಡುಗಿ ನಮ್ಮನೆ ಗಂಡನ ಮನೇಲಿ ಕೂಲಿ ಥರ ಕೆಲಸ ಮಾಡಿ ಬೆಳಗಿನ ಸಾಯಂಕಾಲ ತನಕ ನಿನ್ನ ಕೆಲಸದಲ್ಲೂ ಸಹಾಯ ಮಾಡಿ ಅವಳೆಂಥ ಒಳ್ಳೆ ಗುಣದವಳಿರಬೇಕು ಲೆಕ್ಕ ಹಾಕು. ಆದರೆ ನಿಮ್ಮಮ್ಮ ಅಂದಿರೋ ಮಾತಿಂದ ಗೌರಿಗೆ ತುಂಬ ನೋವಾಗಿದೆ ಅಂದ್ಬಿಟ್ಟು ಈ ಕಡೆ ಆಶಾ ಹೇಳ್ತಾ ಇರ್ತಾರೆ. ಹೌದಾ, ಇಷ್ಟೊಂದೆಲ್ಲ ಆಯಿತಾ ಚಿಕ್ಕಮ್ಮ, ನಂಗೆ ಗೊತ್ತೇ ಇಲ್ಲ ಅಂದಾಗ, ಆದರೂ ಸರಿತಾ ಹಿಂಗೆಲ್ಲ ಮಾತಾಡಬಾರ್ದಾಯ್ತು ಅಕ್ಕ ಅಂದ್ಬಿಟ್ಟು ಆಶಾ ಅಲ್ಲಿಂದ ಹೋಗ್ಬಿಡ್ತಾರೆ. ಗೌರಿ ಅಂತ ಸೊಸೆ ಸಿಕ್ಕಿರೋದು ಅದೃಷ್ಟ, ಆದರೆ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೆ ಬತ್ತಿಲ್ಲ ಅಂತ. ಇನ್ನು ವಿವೇಕ್ ಬಂದು, ಅಮ್ಮ ನೀವು ಸ್ವಲ್ಪ ಸರಿಯಾಗಿ ಮಾತಾಡಬೇಕಿತ್ತು ಅಂದಾಗ, ಏನಾಯಿತು ಕಂದ ಅಂದಾಗ, ಅಮ್ಮ ಗೌರಿ ನನ್ನ ಹತ್ರ ಯಾವತ್ತೂ ದುಡ್ಡು ಇಸ್ಕೊಂಡಿಲ್ಲ ಅಮ್ಮ ಅಂದಾಗ, ಸುಮ್ಮನೆ ಇರೋ, ನೀನೇನು ಕೇಳಕ್ಕೆ ಬಂದಿದ್ಯಾ ಅಂತ ಗೊತ್ತು ಅಲ್ಲ, ಅವಳಿಗೆ ದುಡ್ಡು ತಗೊಂಡೋಗ್ತಿದ್ದೀನಿ ಅನ್ನೋ ಒಂದು ಇದರಿಂದ ಒಬ್ಬ ದೊಡ್ಡವ್ರಿಗಾದ್ರೂ ಹೇಳಿ ಹೋಗಬೇಕು ಅನ್ನೋದಿಲ್ವೇನೋ ಅಂದಾಗ, ಅಮ್ಮ ಅವಳು ನನ್ನ ಹತ್ರ ಹೇಳೋಗಿದ್ಲು, ಮತ್ತು ಅವಳು 1 ರೂಪಾಯಿ ಸಹ ಫ್ರೀಯಾಗಿ ಇಸ್ಕೊಂಡಿಲ್ಲ, ಅವಳು ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾಳಮ್ಮ. ಮತ್ತು ಈಗ ಹೊಸ್ದಾಗಿ ಬಂದಿರೋ ಆರ್ಡ್ರ್ ಸಹ ಗೌರಿ ಡಿಸೈನ್ ಮಾಡಿರೋ ಒಂದು ಡಿಸೈನ್ಸ್ಗೆ ಬಂದಿರೋದು. ಅಪ್ಪ ಮತ್ತು ತಾತ ಎಲ್ಲರೂ ಸಹ ಆ ಡಿಸೈನ್ ಮೇಲೇ ನಮ್ಮ ಕಂಪ್ನಿಗೆ ಈ ಗೌರಿಯಿಂದ ಆರ್ಡ್ರ್ ಸಿಕ್ಕಿರೋದು. ಗೌರಿ ಮೇಯ್ನಾಗಿ ಬೇಕು, ಈ ಒಂದು ಆರ್ಡ್ರ್ ಬೇಕು ಅಂತೇಳ್ಬಿಟ್ಟು ಆರ್ಡ್ರು ಈ ಒಂದು ಕಂಪನಿ ನಮಗೆ ಒಂದು ಇದು ಕೊಡ್ತಾ ಇದೆ ಅಂದರೆ ಅದಕ್ಕೆ ಮೇಯ್ನ್ ಕಾರಣ ಗೌರಿನೇ ಅಮ್ಮ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಹಾಗಿದ್ರೆ ಯಾಕೋ ಅವಳು ಮುಚ್ಚುಮರೆ ಮಾಡ್ಕೊಂಡು ಈ ಥರ ಮಾಡಬೇಕಿತ್ತು ಅಂದಾಗ, ಅಮ್ಮ ಗೌರಿ ತವ್ರ ಮನೆಯಲ್ಲಿ ಕಷ್ಟ ಇದೆ ಒಪ್ಕೋತೀನಿ, ಹಂಗಂತ ಪುಣ್ಯವತಿ ಯಾವುದೇ ರೀತಿ ನನ್ನ ಹತ್ರ ಕಾಸನ್ನ ಕೇಳಿಲ್ಲ, ಅಂದರೆ ನಮ್ಮ ತಂದೆ ತಾಯಿಗೆ ಕೊಡ್ತೀನಿ ಅಂತ. ಅದ್ರ ಬದಲು ನಾನು ಕೆಲಸ ಮಾಡ್ತೀನಿ, ಅದಕ್ಕೆ ನೀವು ತಕ್ಕಂಗೆ ನನಗೆ ಸಂಬಳ ಕೊಟ್ಟರೆ ಸಾಕು ಅಂತೇಳ್ಬಿಟ್ಟು ಪುಣ್ಯವತಿ ನನ್ನ ಕೇಳಿದ್ಲು. ಹಂಗಾಗಿ ನಾನೇ ಆ ಒಂದು ಕೆಲಸಕ್ಕೆ ಎಷ್ಟು ಮಾನ್ಯತೆ ಇದೆಯೋ ಅಷ್ಟು ದುಡ್ಡನ್ನ ಕೊಟ್ಟೆ. ಅದನ್ನು ಅವಳು ಕೇಳಿದ್ಲು, ನಮ್ಮ ತಂದೆ ತಾಯಿಗೆ ಕೊಡ್ತೀನಿ ಅಂತ. ನಾನು ನಿನ್ನಿಷ್ಟ, ನಿನ್ನ ದುಡ್ಡು ಏನಾದರೂ ಮಾಡ್ಕೊ ಅಂತ ಹೇಳಿದೆ. ಅದಕ್ಕೋಸ್ಕರ ಗೌರಿ ಕೊಟ್ಟಿದ್ದಾಳಮ್ಮ. ಅವ್ರ ತವ್ರ ಮನೆ ಕಷ್ಟಲ್ಲಿದೆ ಒಪ್ಕೋತೀನಿ, ಹಂಗಂತ ಅವಳು ನಮ್ಮ ಹತ್ರ ದೋಚ್ ಹೋಗಿಲ್ಲ ಅಮ್ಮ, ನನ್ನ ಹತ್ರ ಭಿಕ್ಷೆನೂ ಬಿಡಿಲ್ಲ, ಸಿಕ್ಕಿ ನೈಸು ಮಾಡಿಲ್ಲ, ಯಾವತ್ತೂ ಆ ರೀತಿ ಮಾಡೋಳು ಅಲ್ಲ ಪುಣ್ಯವತಿ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡ್ಮೇಲೆ ಸರಿತುಂಗೆ ಒಂದು ಕ್ಷಣ ಚುಚ್ಚಿದಂಗಾಗುತ್ತೆ. ಯಾಕೆಂದರೆ ನಿನ್ನನ್ನು ನಾನು ಮನುಷ್ಯ ಅಂತಲೇ ನೋಡಿಲ್ಲ, ಇನ್ನು ನಾನು ಸೊಸೆ ಅಂತ ಅನ್ಕೊತೀನ? ಖಂಡಿತ ಇಲ್ಲ. ನಿನ್ನ ಮುತ್ತಿಗೆ ಅಷ್ಟು ಚೆನ್ನಾಗಿ ಡಿಸೈನ್ ಮಿಡ್ಸೋಕ್ಕಾದ್ರೂ ಬರುತ್ತಾ? ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಬಿಟ್ನೆಲ್ಲ ಅಂದ್ಬಿಟ್ಟು ಸರಿತುಂಗೆ ಒತ್ತುತ್ತಾ ಇರುತ್ತೆ. ವಿವೇಕ್, ನಾನು ತಪ್ಪು ಮಾಡಿದ್ದೀನಿ, ಈಗ ಅವಳಿಗೆ ನಮ್ಮ ಒಂದು
ಕಂಪನಿಲೇ ಡಿಸೈನಿಂಗ್ ಮಾಡೋ ಕೆಲಸನ ಕೊಡೋ ನೀನು ಅಂತ ಅಂದಾಗ, ಅಮ್ಮ ಅದೇ ಒಂದು ಲೆಟ್ರನ್ನ ನಾನು ರೆಡಿ ಮಾಡ್ಕೊಂಬಂದಿದ್ದೆ ಗೌರಿಗೆ ಕೊಡೋಕ್ಕೆ, ಅಂದರೆ ಪುಣ್ಯವತಿಗೆ. ಆದರೆ ಅವಳು ಖಂಡಿತ ಈ ಕೆಲಸ ನನಗೆ ಬೇಡ, ಬೇಕಿದ್ರೆ ನಾನು ಡಿಸೈನ್ಸ್ನ ಮಾಡಿಕೊಡ್ತೀನಿ, ಆದರೆ ನನಗೆ ಯಾವುದೇ ರೀತಿ ಸಂಬಳ ಬೇಡ ಅಂತೇಳ್ಬಿಟ್ಟು ನೇರವಾಗಿ ಹೇಳ್ಬಿಟ್ಲಮ್ಮ. ಅಂದಾಗ ಆ ಥರ ಹೇಳಿದ್ಲ ಹುಡುಗಿ. ಅಂದಾಗ ಹೌದಮ್ಮ, ಈ ಒಂದು ಕೆಲಸ ಬೇರೆ ಯಾರಾದರೂ ನಮ್ಮ ಕಂಪನಿಲಿ ಮಾಡಿದರೆ 1 ಲಕ್ಷದ ಮೇಲೆ ಅವ್ರಿಗೆ ಸ್ಯಾಲ್ರಿ ಸಿಗ್ತಿತ್ತಮ್ಮ. ಆದರೆ ಗೌರಿ ನನಗೆ 1 ರೂಪಾಯಿ ನಯಾ ಪೈಸನೂ ಬೇಡ ಅಂತೇಳ್ಬಿಟ್ಟು ಮೊಕ್ಕೊಡ್ದಂಗೆ ಹೇಳಿದ್ಲು. ಅಂದಾಗ ನೋಡು ವಿವೇಕ್, ನಾನು ತಪ್ಪಾಗಿದ್ರೆ ನಾನು ತಪ್ಪಾಗಿ ಮಾತಾಡಿದ್ದೀನಿ ಅಂತ ನನಗೀಗ ಅನಿಸ್ತಿದೆ. ಅವಳು ತುಂಬ ನೋವಿಂದ ಹೇಳ್ಕೊತಿದ್ಲು, ಆದರೆ ನಾನೇ ಸ್ವಲ್ಪ ಜಾಸ್ತಿ ಮಾತಾಡಿಬಿಟ್ಟೆ. ಗೌರಿ ತಂದೆ ತಾಯಿಗೆ ದುಡ್ಡನ್ನ ದೋಚ್ಕೊಂಡು ಕೊಡ್ತಾ ಇದ್ದಾಳೆ ಅಂತ ಅವ್ರ ಅಕ್ಕ ಮೋನಿಕಾ ಹೇಳೋದು ನೋಡಿ ನನಗೆ ಸ್ವಲ್ಪ ನನ್ನ ಮಗನ್ನ ದುಡ್ಡೆಲ್ಲ ಎತ್ಕೊಬಿಡ್ತಾಳೇನೋ ಅಂತ ನೋವಿಂದ ಹೇಳಿದೆ ಅಷ್ಟೇ. ಬಿಟ್ಟರೆ ಅವಳ ಮೇಲೆ ನನಗೆ ಯಾವ ದ್ವೇಷ ಇಲ್ಲ ಕಣೋ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾರೆ. ಆದರೂ ಅಮ್ಮ, ಪುಣ್ಯವತಿ ಯಾವುದೇ ರೀತಿ 1 ರೂಪಾಯಿನೂ ಕಾಸು ಕದಿಯೋಳು ಅಲ್ಲ, ನಾನು ಕೊಟ್ಟರು ತಗೊಳ್ಳೋಳು ಅಲ್ಲ. ಅವಳ ಒಂದು ಕೆಲಸಕ್ಕೆ, ಅವಳ ಒಂದು ಪರಿಶ್ರಮಕ್ಕೆ ನಾನು ಕೊಟ್ಟಿದ್ದಂಥ ದುಡ್ಡದು ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರಿ ಕಣೋ, ಆಯಿತು, ಈಗ ನೀನು ಅವಳಿಗೆ ನಮ್ಮ ಆಫೀಸಲ್ಲೇ ಡಿಸೈನರ್ ಕೆಲಸನ ಕೊಟ್ಬಿಡು ಅಂತೇಳ್ಬಿಟ್ಟು ಸರಿತಾ ಹೇಳ್ತಾರೆ. ಇನ್ನು ಗೌರಿ ಹತ್ರ ತಗೊಂಡೋಗಿ ವಿವೇಕು, ಅಮ್ಮನ ಒಪ್ಪಿಗೆ ತೊಗೊಂಡೇ ಬಂದಿದ್ದೀನಿ, ನೀನು ನಮ್ಮ ಆಫೀಸಲ್ಲಿ ನಾಳೆಯಿಂದ ಚೀಫ್ ಡಿಸೈನರ್ ಕೆಲಸಕ್ಕೆ ಹುದ್ದೆಗೆ ನೀನು ಬರಲೇಬೇಕು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಇಲ್ಲ ವಿವೇಕ್ ಅವರೇ, ನಾನು ಬರಲ್ಲ, ನಾನು ನನ್ನದೇ ಆದ ಸ್ವಂತ ಒಂದು ಉದ್ಯೋಗನ ನೋಡ್ಕೊತೀನಿ, ಅದರಲ್ಲೇ ನಾನು ದುಡಿದು ನಮ್ಮ ಅಪ್ಪ ಅಮ್ಮಂಗೆ ಕೊಡ್ತೀನಿ. ಅದು ಬಿಟ್ಟು ನಿಮಗೆ ಡಿಸೈನ್ ಮಾಡಿಕೊಡೋದು, ನೀವು ನನಗೆ ಸಂಬಳ ಕೊಡೋದು, ಮತ್ತು ನಿಮ್ಮಮ್ಮ ಮನೆಯವರೆಲ್ಲ ಬೈಕೊಳ್ಳೋದು, ಇದೆಲ್ಲ ಬೇಡ. ನನ್ನ ಒಂದು ದುಡಿಮೆ ಅಂದರೆ ನನ್ನ ಸ್ವಂತ ಪರಿಶ್ರಮ ಹಾಕಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ಪುಣ್ಯವತಿ, ನನಗಿಂತ ನಿನಗೆ ನಿನ್ನ ಮಾತೇ ಹೆಚ್ಚ ಅಂದಾಗ, ಹೌದು ವಿವೇಕ್ ಅವರೇ, ಇವತ್ತು ಕೆಲಸ ಕೊಟ್ಟು ನಾಳೆಗೆ ಕೆಲಸ ಇಲ್ಲ ಅಂತ ಅಂದ್ಬಿಟ್ರೆ ನಾನೇನು ಮಾಡಲಿ ಅಂತೇಳ್ಬಿಟ್ಟು ಗೌರಿ ಪ್ರಶ್ನೆ ಮಾಡ್ತಾಳೆ. ಗೌರಿ ಹೇಳಿದ್ದು ಕರೆಕ್ಟಾಗೇ ಇರುತ್ತಲ್ವ. ಇನ್ನು ಗೌರಿಗೆ ಹೊಸದಾಗಿ ಯಾವ ಉದ್ಯೋಗ ಮಾಡಬೇಕು ಅಂದರೆ, ಅವಳು ಗಣಪತಿ ವಿಗ್ರಹಗಳನ್ನ ಮಾಡ್ತಾ ಇರ್ತಾಳಲ್ಲ, ಪರಿಸರ ಸ್ನೇಹಿ ಗಣಪತಿ ಮಣ್ಣಿನಲ್ಲಿ, ಆ ಒಂದು ಉದ್ಯೋಗನ ಮಾಡ್ತೀನಿ, ನನ್ನ ಸ್ವಂತ ದುಡಿಮೇಲೆ ನಾನು ದುಡಿತೀನಿ ವಿವೇಕ್ ಅವರೇ, ಅದು ಬಿಟ್ಟು ಬೇಕಿದ್ರೆ ಡಿಸೈನ್ ಮಾಡ್ಕೊಡ್ತೀನಿ, ನನಗೆ ಯಾವ ದುಡ್ಡು ಬೇಡ ಅಂದಾಗ, ಇಲ್ಲ ಪುಣ್ಯವತಿ, ನಿನ್ನ ಕೆಲಸಕ್ಕೆ ನಾನು ಸಂಬಳ ಕೊಟ್ಟೇ ಕೊಡ್ತೀನಿ, ಅಮ್ಮನ್ನ ನಾನು ನೇರವಾಗಿ ಒಪ್ಸಿದ್ದೀನಿ, ಅಮ್ಮನ ಹತ್ರನೇ ಕರ್ಕೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಸರಿತನ್ನ ಈ ಕಡೆ ಗೌರಿ ಹತ್ರ ಕರ್ಕೊಬರ್ತಾರೆ. ಅಮ್ಮ ಹೇಳಮ್ಮ ನೀನಾದರೂ ಅಂದಾಗ, ನೋಡು ನನಗೆ ಗೊತ್ತಿಲ್ಲದೆ ಬೈದೆ, ಹಂಗಂತ ನೀನು ಕೆಲಸಕ್ಕೆ ಹೋಗಬಾರ್ದು ಅಂತ ಏನೂ ಇಲ್ಲ, ನೀನು ಬೇಕಿದ್ರೆ ಕಾಸನ್ನ ನಿಮ್ಮ ಅಪ್ಪ ಅಮ್ಮಂಗೆ ಕೊಡು ಅಂದಾಗ, ಯಾಕತ್ತೆ ಮುಖ ನೋಡಿ ಮಾತಾಡ್ತಿಲ್ಲ, ನನ್ನ ಮುಖ ನೋಡಿ ಮಾತಾಡಿ, ನಾನು ಯಾವತ್ತೇ ನಿಮ್ಮ ಮಗನ ದುಡ್ಡನ್ನ ದೋಚಿಲ್ಲ, ಅಪ್ಪ ಅಮ್ಮಂಗೆ ಕಷ್ಟ ಇದೆ ಗೊತ್ತು, ಹಂಗಂತ ಇಲ್ಲಿಂದ ದೋಚ್ಕೊಂಡೋಗಿ ಅವ್ರ ಜೀವನ ನಡೆಸಬೇಕು ಅಂತ ಏನೂ ಇಲ್ಲ ಅತ್ತೆ, ಅವರು ಅನ್ನಕ್ಕೆ ಹೊಟ್ಟೆಗೆ ಬಟ್ಟೆಗೆ ಅವ್ರು ನೋಡ್ಕೊಳೋಷ್ಟು ಶಕ್ತಿ ಹೊಂದಿದ್ದಾರೆ ಅಂತೇಳ್ಬಿಟ್ಟು ಈ ಕಡೆ ಹೇಳ್ತಾಳೆ. ಈ ಕಡೆ ನಮ್ಮ ಸರಿತಾ ಇದ್ದೋಳು, ಸರಿ ಆಯಿತು, ನಂದೇ ತಪ್ಪಾಯಿತು, ತಗೋ ಲೆಟರ್, ನಾಳೆಯಿಂದ ನೀನು ಕಂಪ್ನಿಗೆ ಹೋಗು ಅಂತೇಳ್ಬಿಟ್ಟು ಗೌರಿ ಕೈಗೆ ಒಂದು ಕೆಲಸಕ್ಕೆ ಏನು ಲೆಟರ್ ಇರುತ್ತೆ ಅದನ್ನು ಕೊಡ್ತಾಳೆ. ವಿವೇಕ್ ಇದ್ದು ಅವ್ನ ಮುಖ ನೋಡ್ತಾಳೆ ಗೌರಿ, ತಗೋ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಖುಷಿಯಿಂದ ಗೌರಿ ತಗೋತಾಳೆ. ಯಾಕೆಂದರೆ ಅತ್ತೆ ಮಾತಂತೆ ನಡಿಬೇಕು, ಅತ್ತೆ ಹೇಳ್ದಂಗೆ ಆಗಬೇಕು ಅನ್ನೋದೊಂದು ಗೌರಿ ಮನಸ್ಸಲ್ಲಿ, ದೊಡ್ಡವ್ರನ್ನ ಮೀರಬಾರ್ದು ನಾವು ಅನ್ನೋದು ಗೌರಿ ಮನಸ್ಸಲ್ಲಿ ಇರುತ್ತೆ. ಈಗ ಗೌರಿ ಮತ್ತು ನಮ್ಮ ವಿವೇಕ್ ಅವರ ದೀನಬಂಧು ಒಂದು ಫ್ಯಾಕ್ಟ್ರಿ ಏನಿದೆ ಕಂಪನಿ, ಅದಕ್ಕೆ ಜಾಯಿನ್ ಆಗಿದ್ದಾರೆ ಹೊಸದಾಗಿ. ಅದರಲ್ಲಿ ಜೊತೆಗೆ ಗಣಪತಿ ವಿಗ್ರಹನೂ ಸಹ ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಇದ್ದಾಳೆ. ನೋಡೋಣ ಗೌರಿ ಇದೇ ರೀತಿ ಒಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ಬೆಳೀತಾರ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.